ಡು ಆರ್ ಡೈ ಕನ್ನಡ ನ್ಯೂಸ್. ಬಾಗಲಕೋಟೆ ವರದಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಪ್ರತಿಕ್ರಿಯೆ ನೀಡಿದರು. ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಜನರ ಮನಗೆದ್ದಿದ್ದು ಇದೇ ಜಯಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದರು. ಜನಸಾಮಾನ್ಯರ ಬದುಕಿಗೆ ಸಹಾಯವಾಗುವ ಯೋಜನೆಗಳು ನೇರವಾಗಿ ತಲುಪಿದ ಪರಿಣಾಮ ಜನರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ ಎಂದರು. ಇನ್ನು ಬಿಜೆಪಿ ಪಕ್ಷವು ಚುನಾವಣೆಯ ವೇಳೆ ಅಪಪ್ರಚಾರ ನಡೆಸಿದರೂ ಜನರು ಅದನ್ನು ತಳ್ಳಿಹಾಕಿ ಅಭಿವೃದ್ಧಿ ಮತ್ತು ಭರವಸೆಯ ಪರ ಮತ ನೀಡಿದ್ದಾರೆ ಎಂದು ಟೀಕಿಸಿದರು. ಈ ಗೆಲುವು ಜನರ ವಿಶ್ವಾಸದ ಗೆಲುವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಒಟ್ಟಾರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವು ರಾಜಕೀಯವಾಗಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಾನು ಮೊದಲನೇದಾಗಿ ಬಾಗಲಕೋಟೆ ಮತದಾರರಿಗೆ ಹಾಗೂ ಉಮೇಶ್ ಮೇಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಅಭೂತಪೂರ್ವ ಗೆಲುವಿಗೆ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹಗಲಿರುಳು ದುಡಿದು ಈ ಪ್ರಚಂಡ ಬಹುಮತದಿಂದ ಉಮೇಶ್ ಮೇಟಿ ಅವ್ರನ್ನ ಆರಿಸಿ ತಂದಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವರು BJPಯವರು ಯಾವ ರೀತಿ ಅಪಪ್ರಚಾರ ಮಾಡಿದರು, ಇವೆಲ್ಲ ಬಿಟ್ಟಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ, ಇವರು ದುಡ್ಡು ಹಂಚ್ತಾ ಇದ್ದಾರೆ ಅಂತೇನು ಅಪಪ್ರಚಾರ ಮಾಡಿದರು, ಅದನ್ನು ಯಾವುದೂ ಕಿವಿಗೊಡದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಹಾಗೂ ಅದರ ಜೊತೆಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಜನರನ್ನು ಕೈ ಹಿಡಿದವಂತೇಳಿ ಇವತ್ತಿನ ಈ ಫಲಿತಾಂಶವೇ ಕಾರಣ ಅಂಥೇಳಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನಾನು ಕಳೆದ ಬಾರಿ ಸುಮಾರು 10,000 ಮತಗಳನ್ನು ಪಡೆದಿದ್ದೆ. ಆದರೆ ಈ ಸಲ ನಾನು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಈ ಸಲ ನಾನು ಜನರಿಗೆ ಏನು ಅಪೀಲ್ ಮಾಡಿದ್ದೆ ಅಂದರೆ, ನಿಮ್ಮ ಜೊತೆಗೆ 10,000 ಓಟ್ ಅಲ್ಲದೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ನೀವು ಮತದಾನ ಮಾಡಬೇಕು ಅಂತಂದು ಅಪೀಲ್ ಮಾಡಿದ್ದೆ. ಅದರ ಈ ರಿಸಲ್ಟ್ ನೋಡಿದರೆ ಅದೇ ರೀತಿ ಮಾಡಿದಾರಂತ ನನ್ನ ಭಾವನೆ. ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಬಾಗಲಕೋಟೆ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ.